ಇದ್ಯಾರು ಇಷ್ಟೊತ್ತಿಗೆ ಕಾಲ್ ಮಾಡ್ತೀರ? ಓ ಬ್ರೋ, ಹಲೋ ಬ್ರೋ, ಹೇಗಿದ್ದೀರಾ? ಏನು ಅಪ್ರೂಪ ಆಗ್ಬಿಟ್ಟಿದ್ದೀರಾ? ಓ, ನೀವೆಲ್ಲಿ ಬೆಂಗಳೂರಾ? ಈಗ ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದೀರಾ? ನಾನಿಲ್ಲ ಬ್ರೋ, ಎಲ್ಲಿ ಜಾಬ್ ಮಾಡ್ತಿಲ್ಲ, ಇಲ್ಲಿ ಹಳ್ಳಿಯಲ್ಲೇ ಇದ್ದೀನಿ. ಸ್ವಲ್ಪ ಕೃಷಿ ಮಾಡುವ ಅಂತ. ಎಲ್ಲ ಬೆಂಗಳೂರಿಗೆ ಹೋದ್ರೆ ಮತ್ ನಮ್ಮ ಹಳ್ಳಿಯಲ್ಲಿ ಯಾರ್ ನೋಡ್ಕೊಳ್ತಾರೆ ಬ್ರೋ? ಕರೆಕ್ಟ್ ಬ್ರೋ. ಮತ್ತೆ ನಿಮ್ ಸೈಡ್ ಮಳೆ ಎಲ್ಲ ಉಂಟಾ? ನಮ್ ಸೈಡಾ? ಸೊ ಈ ವರ್ಷ ಏನ್ ಗೊತ್ತಿಲ್ಲಪ್ಪ, 2026 ಯಾಕೆ ಹಿಂಗಾಗಿದೆ ಒಂದು ಗೊತ್ತಾಗ್ತಿಲ್ಲ. ಮಳೆನೇ ಇಲ್ಲ ಬ್ರೋ ಇಲ್ಲಿ. ನಮ್ಮಲ್ಲಿ ಮಳೆ ಬಂದಿಲ್ಲ ಅಂದ್ರೆ ನಿಮ್ಗೆ ನೀರಿಗೆಲ್ಲ ಕಷ್ಟ ಆಗ್ತದಲ್ಲ. ಬರ್ಬೇಕಾಗ್ತದೆ ನೋಡಿ ಒಂದ್ ದಿವ್ಸ ಚೊಂಬು ತಕೊಂಡು. ಏ ಹಾಗೆ. ಮತ್ ಇನ್ನೇನ್ ಹೇಳದ್ ಬ್ರೋ, ಇಲ್ಲಿ ಮಳೆನೇ ಇಲ್ಲ ಬ್ರೋ. ಏನ್ ಕತೆ ಗೊತ್ತಿಲ್ಲ, ಬಟ್ ಈ ಸತಿ ರೈತರು ಎಲ್ಲ ತುಂಬಾ ಕಷ್ಟ ಆಗಿದೆ ಬ್ರೋ. ಏನಂದ್ರೆ ಇವಾಗ ಮಳೆ ಇಲ್ಲದೆ ಪಾಪ ಕಷ್ಟಪಟ್ಟು ಗದ್ದೆ ಮಾಡೋದ್ರಲ್ಲಿ ಏನ್ ಮಾಡ್ತಾರೆ, ಗದ್ದೆ ಮಾಡೋದೇ ಕಷ್ಟ ಈಗ. ಆಕ್ಚುಲಿ ಯಾರು ಕೂಡ ಮಾಡಲ್ಲ, ಎಲ್ಲ ಶಾಪ್ ಇಂದ ತಗೋ ಬರ್ತಾರೆ. ಬಟ್ ಅದ್ ತುಂಬಾ ಎಫೆಕ್ಟ್ ಅಂತ ಅವ್ರಿಗೂ ಗೊತ್ತಿರಲ್ಲ. ಹಾ, ಹೌದಾ? ಹೌದಾ ಬ್ರೋ? ವಾ, ಹಾಗೆಲ್ಲ ಕತೆ. ಮತ್ತೆ ಸಂಬಳ ಎಲ್ಲ ಎಷ್ಟಿದೆ? ಓ, ಅಷ್ಟೇನಾ? ಎಷ್ಟ್ ಕೊಡ್ತಾರೆ? ಓ, 15. ಓ, ರೂಮ್ ಬಾಡಿಗೆಲ್ಲ? ಓ, 7-8 ಸಾವಿರ ರೂಪಾಯಿ ಆಗ್ತದ. ಓ, ಮತ್ತೆ ಏನ್ ಉಳಿತದ ಬ್ರೋ? ನಿಮ್ ಫುಡ್ ಅದು ಇದೆಲ್ಲ ಆಯ್ತದಪ್ಪ, ಹೆಲ್ತ್ ಕೂಡ ವೇಸ್ಟ್ ಆಗೋಯ್ತಲ್ಲ. ಹೌದು ಬ್ರೋ. ಓಕೆ, ಸರಿ ಬ್ರೋ, ಹಾಗಾದ್ರೆ ಡ್ಯೂಟಿಗೆ ಹೋಗಿ ಬ್ರೋ. ಸರಿ ಬ್ರೋ. ಓಕೆ ಓಕೆ, ಬಾಯ್ ಬಾಯ್. ಏನ್ ಮಾಡೋದು, ಹಳ್ಳಿ ಜೀವನ ಚಂದ. ಬಟ್ ಈ ವರ್ಷ ಮಳೆ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಕೃಷಿ ಜೀವನ ಕಷ್ಟ ಆಗ್ಬಿಡ್ತದಲ್ಲ. ಇದಕ್ಕೆ ಕೆಲವರು ಹಳ್ಳಿ ಬಿಟ್ಟು ಟೌನಿಗೆ ಹೋಗ್ತಾರೆ. ಟೌನಿಗೆ ನೋಡಿದ್ರೆ ಕಷ್ಟ. ಏನಾಗ್ಲಿ, ಭೂಮಿ ತಾಯಿ ಯಾವತ್ತು ಕೈ ಬಿಡಲ್ಲ. ಹೀಗೆ ಇರುವ